ನಮಸ್ಕಾರ ಎಲ್ಲರಿಗೂ. ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ NHM ಗುತ್ತಿಗೆ ನೌಕರರ ಸಂಘ ಇದು ಒಂದು ಸಂಘವಾಗಿ ಪರಿವರ್ತನೆಯಾಗಿದೆ. ಈ ಸಂಘಕ್ಕೆ 6,000 ಚೇಂಜ್ ಜನಗಳು ಇವತ್ತು ಹೋರಾಟ ಮಾಡ್ತಿದ್ದೀರಿ ತಮ್ಮ ಮೂಲಭೂತ ಹಕ್ಕಿಗಳಿಗಾಗಿ. ಇಲ್ಲಿ ನೆರೆದಿರೋರಿಗೆ ಎಷ್ಟು ಜನಕ್ಕೆ ಅನಿರ್ದಿಷ್ಟ ಅಂದ್ರೆ ಮನವರಿಕೆ ಆಗಿದೆ? ಎಲ್ಲಿವರೆಗೂ ಹೋರಾಟ ಮಾಡಬೇಕು ಅನ್ಕೊಂಡಿದ್ದೀರಿ? ಖಂಡಿತವಾಗ್ಲಾ ನಾನು ನಂಬೋದಾ? ಇದೇ ಕಿಚ್ಚು ನಿಮಗೆ ನ್ಯಾಯ ಸಿಗೋವರೆಗೂ ಇದೇ ಸೌಂಡ್ ಅಲ್ಲಿ ಇರುತ್ತಾ? ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮಾನ್ಯ ಗೌರವಾಧ್ಯಕ್ಷರಾದ ಮಾಸಯ್ಯವರು ಹಾಗೂ ರಾಜ್ಯಾಧ್ಯಕ್ಷರಾದ ಮಮಿತಾ ಗಾಯಕವಾಡ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಚನ್ನಪ್ಪ ನಾಯಕ್ ಬಣಕರ್, ದ್ವಾರಕನಾಥ್ ಕಾನೂನು ಸಲಹೆಗಾರರು, ಇವರೆಲ್ಲರ ಶ್ರಮನೇ ಇವತ್ತು ಈ ಒಂದು ವೇದಿಕೆಯಾಗಿ ಪರಿವರ್ತನೆಯಾಗಿದೆ. ನಾವು ಮನುಷ್ಯರು, ನಮಗೂ ನ್ಯಾಯ ಬೇಕಾಗಿದೆ. ನಾವು ಈ ಹಕ್ಕನ್ನ ಹೋರಾಟದ ರೂಪದಲ್ಲಿ ಪಡಿತೀವಿ ಅಂತ ಹೇಳಿ ಒಂದು ರೂಪುರೇಷೆ ಮಾಡಿದಂತಹ ವೇದಿಕೆ. ಸೊ ಹಾಗಾಗಿ ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಳೆ ಕೊಡೋಣ. ಮನುಷ್ಯನಿಗೆ ಮೂಲಭೂತವಾಗಿ ನಮಗೆ ಬೇಕಾಗಿರುವಂತಹ ಸೌಕರ್ಯಗಳು ಅತಿ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ ಹಾಗೂ ನಮ್ಮ ದಿನಬತ್ತೆಯ ಬಳಕೆಗಳು. ಆದರೆ ಈ ಆರೋಗ್ಯ ಎಷ್ಟು ಮಟ್ಟಿಗೆ ಇವತ್ತು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ರೆ, ಪ್ರತಿಯೊಂದು ಪದಾರ್ಥದಲ್ಲೂ ನಾವು ತಿನ್ನುವಂಥದ್ದು ಕಲಬೆರಕೆ ಆಗಿದೆ, ಅಡಲ್ಟ್ರೇಷನ್ ಆಗಿದೆ. ಸೊ ಹಾಗಾಗಿ ನಮಗೆ ಪ್ರತಿಯೊಂದು ಮನೆಯಲ್ಲೂ ರೋಗಿಗಳು ಸಿಗ್ತಾ ಇದ್ದೀವಿ. ಈ ಒಂದು ಪರಿಹಾರಕ್ಕೆ ಸಿಕ್ಕಂತಹ ಸೂತ್ರನೇ ಈ CHOs. ಇವ್ರನ್ನ ಏನಕ್ಕೆ ತಗೊಂಬಂದ್ರು ರಾತ್ರೋರಾತ್ರಿ? ಯಾಕೆ ರಾಜ್ಯ ಸರ್ಕಾರ ರಿಕ್ರೂಟ್ ಮಾಡಬಾರ್ದಾಗಿತ್ತು? ಇವತ್ತು ಕೇಳಿದ್ರೆ ಹೇಳ್ತಾರೆ, ಸ್ವಾಮಿ ನಮ್ಗೆ ಫಿನಾನ್ಷಿಯಲ್ ಅಪ್ರೂವಲ್ ಇಲ್ಲ, ಸ್ವಾಮಿ ನಮ್ಗೆ ಲೀಗಲ್ ಅಪ್ರೂವಲ್ ಇಲ್ಲ, ಇಷ್ಟು ಜನನ ಅಕಾಮಡೇಟ್ ಮಾಡಕ್ಕಾಗಲ್ಲ, ನಮ್ಮ ರಾಜ್ಯದ ಬಜೆಟಿನ ಗಾತ್ರ 3.5 ಲಕ್ಷ ಅಷ್ಟೇ, ಸೊ ಅದ್ರೊಳಗೆ ನೀವು ಯಾರು ಬರೋದಿಲ್ಲ ಅಂತ. ಅಂದ್ರೆ ನಾವು ಮನುಷ್ಯರಲ್ವಾ? ನಮ್ಮನ್ನ ನೀವು ಬಳಸ್ಕೊಂಡ್ರ? ನಿಮ್ಮ ಕೆಲಸ ಮಾಡೋದಕ್ಕೆ, ರಾಜ್ಯವನ್ನ ಸುಭಿಕ್ಷವಾಗಿಡೋದಕ್ಕೆ, ಪ್ರತಿಯೊಂದು ಮನೆಗೂ ಹೋಗಿ ನಾವೇ ಡಾಕ್ಟರ್ ಆಗಿ ನಿಂತ್ಕೊಂಡು ಪ್ರಿಸ್ಕ್ರಿಪ್ಷನ್ ನೀವೇ ಬರೀತಾ ಇದ್ದೀರಿ ಇವತ್ತು. ಇದು ಕಂಡು ಕಾಣದೇ ಇರುವಂತಹ ದೊಡ್ಡ ದೊಡ್ಡ ವೈದ್ಯರು ಈ ಸಂಜೀವಿನಿ ಯಾಕಿದೆ, ಈ ಸಂಜೀವಿನಿ ಏನಾಗ್ತಾ ಇದೆ, ಆಂಟಿಬಯೋಟಿಕ್ ನ ನಾವು CHOs ಬರ್ಸ್ಬೋದಾ, ನಾವು ಬರೀಬಹುದಾ? ನಿಮ್ಗೆ ವಿಧಿ ಇಲ್ಲ, ಹೇಳಿದ್ದಾರೆ ಬರೀತೀರಿ. ಟಾರ್ಗೆಟ್ ಇದೆ, 25 ರೂಪಾಯಿ ಕೊಡ್ತಾರೆ ಒಂದು ಲೀಡ್ಗೆ. ಡಾಕ್ಟ್ರಿಗೆ ಹೋಗುತ್ತಾ? ಅನ್ಯಾಯ ಅಲ್ಲ? ಈ ತರ ಸುಮಾರು ಅನ್ಯಾಯಗಳಾಗ್ತಾ ಇದಾವೆ. ನಾನು ಹಿಂಗೆ ಕುಂತ್ಕೊಂಡು ಅಲ್ಲಿ ಯಾರೋ ಪಾರ್ಕ್ ಹತ್ರ ಮಾತಾಡ್ತಿದ್ದವ್ರನ್ನ ಕೇಳಿದೆ, ಏನೇನು ನಿಮ್ಮ ಸಮಸ್ಯೆಗಳು, ಯಾಕೆ ಇಲ್ಲಿ ನಿಂತಿದ್ದೀರಿ ಅಂತ. ಯಾಕಂದ್ರೆ ನನಗೆ ಗೊತ್ತಿದೆ ಮಾತಾಡೋದಕ್ಕಿಂತ ಮುಂಚೆಗೆ ಇಲ್ಲಿ ಕಿಚ್ ಎಷ್ಟಿದೆ ಅನ್ನೋದು ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ನಾನು ಕೇಳ್ತಿದ್ದಾಗ ಅವ್ರು ಹೇಳ್ತಾ ಇದ್ರು, ಸರ್ ನಮ್ಗೆ ಇದು ಒಂದೇ, ಈ ಸಂಜೀವಿನಿ ಒಂದೇ ಅಲ್ಲ ಗೋಳು, ಪ್ರತಿನಿತ್ಯ ಪ್ರತಿಯೊಂದು ಕೆಲಸವನ್ನ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡುವಂತಹ ಜೀತದಾಳುಗಳು. ನಿಮ್ಗೆ ಅನಿಸ್ತಿಲ್ವಾ? ಹಾಗೆ ನಿಮ್ಗೇನಾದ್ರೂ ಆ ರೀತಿ ಅನ್ಸಿದ್ರೆ ನೀವು ನ್ಯಾಯ ಸಿಗೋವರೆಗೂ ಈ ವೇದಿಕೆಯನ್ನ ಬಿಟ್ಟು ಹೋಗ್ಬೇಡಿ. ಪ್ರತಿ ಸಲ ಈ ಫ್ರೀಡಂ ಪಾರ್ಕ್ ಅಲ್ಲಿ ಆಗುವಂತಹ ಹೋರಾಟದಲ್ಲಿ ನಾನು ಪಾಲ್ಗೊಳ್ತೀನಿ. ಮುಖ್ಯವಾದ ಅಂಶಗಳಲ್ಲಿ ಆಶಾ ಕಾರ್ಯಕರ್ತರ ಹೋರಾಟದಲ್ಲಾಗಿರ್ಬೋದು, ಗೆಸ್ಟ್ ಲೆಕ್ಚರರ್ ಹೋರಾಟದಲ್ಲಾಗಿರ್ಬೋದು ನಾನು ಪಾಲ್ಗೊಂಡಿದ್ದೀನಿ. ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡಿದ್ದೀವಿ, ಕೊನೆಗೆ ನ್ಯಾಯ ತಗೊಂಡೇ ಹೋಗಿದ್ದೀವಿ. ಅದು ಅಮಿಕಬಲಿ ಆಗಿರ್ಬೋದು ಅಥವಾ ಡಿಸ್ಕ್ರೀಟ್ ಪವರ್ ಆಫ್ ದ ವೇದಿಕೆ, ಡಿಸ್ಕ್ರೀಟ್ ಪವರ್ ಆಫ್ ದಿ ಕರ್ನಾಟಕ ಗವರ್ಮೆಂಟ್. ಆದ್ರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಇವತ್ತು ಸಂಘಟನೆನ ಅಥವಾ ಹೋರಾಟನ, ಅದು ನಮಗೆ ಬೇಕಾಗಿರುವಂತಹ ನ್ಯಾಯನ. ಇಲ್ಲಿ ಮೊದಲು ನಮ್ಮ ಸಂಘಟನೆ ಗಟ್ಟಿಯಾಗಿದ್ದರೆ ನಮ್ಮ ಧ್ವನಿ ಸರ್ಕಾರಕ್ಕೆ ಕೇಳಿಸುತ್ತೆ. ಇವತ್ತು ಮೊದಲನೇ ದಿನ 3,800 ಜನ ಬಂದಿದ್ದೀರಿ, ಕಷ್ಟಪಟ್ಟಿದ್ದೀರಿ. ವೇದಿಕೆಯಲ್ಲಿ ಅವರು ಪಾಪ ಟೆಲಿಕಾಲಿಂಗ್ ಮಾಡೋ, ಗ್ರೂಪಲ್ಲಿ ಮಾತಾಡೋ, ಹೊಡೆದಾಡಿ ಜಂಜಾಟ್ ಮಾಡಿ ದಯಮಾಡಿ ಬನ್ನಿ, ಇದು ನನಗೋಸ್ಕರ ಅಲ್ಲ ಸರ್ವರಿಗೂ ಅಂತ. ಆದ್ರೆ ಇನ್ನ 3,500 ಜನ ಎಲ್ಲೋದ್ರು? ಇವರು ಹೋಗಿ ನ್ಯಾಯ ಪಡ್ಕೊಂಡು ಬರಲಿ, ನನಗೆ ಹೆಂಗಿದ್ರು ಡಿಫಾಲ್ಟ್ ಆಗಿ ಬರುತ್ತೆ ಅನ್ನುವಂತಹ ಮನಸ್ಥಿತಿ ಯಾರಿಗಿದೆ, ಅದು ನಿಜವಾಗ್ಲೂ ಹೋರಾಟವನ್ನ ಸಕ್ಸಸ್ ಮಾಡಲ್ಲ. ಅಟ್ಲೀಸ್ಟ್ ಇವತ್ತೇನು ನಾವು 3,800 ಜನ ಇಲ್ಲಿ ಕುಂತಿದ್ದೀರಿ, ನಿರ್ದಿಷ್ಟವಾಗಿ ಡಿಸೈಡ್ ಮಾಡಿ ಇವತ್ತು ನಾವು ಬಂದಿದ್ದೀವಿ. ಇವತ್ತಿನ ಕಷ್ಟ
ನಾನು ಲಾಸ್ಟ್ ಮೈಲ್ವರೆಗೂ ಇರಬೇಕು. ನೀವು 1 ಕಿಲೋಮೀಟರ್ 999 ಮೈಲ್ ಓಡಿದ್ರು, ಇನ್ನು ಮಿಕ್ಕಿದ್ ನೀವು ಓಡಿಲ್ಲ ಅಂದ್ರೆ ನೀವು ಗೆಲ್ಲಕ್ಕಾಗಲ್ಲ. ಸೊ ಲಾಸ್ಟ್ ಮಿನಿಟ್ ಕ್ರೂಷಿಯಲ್ ಆಗಿರ್ತದೆ ಯಾವುದೇ ಹೋರಾಟದಲ್ಲಿ. ಅದರಲ್ಲಿ 2 ಮಾತಿಲ್ಲ. ನಿಮ್ಗೆ ಹೊಟ್ಟೆ ಹಸಿವು ಆಗ್ಬೋದು, ಬಿಸಿಲು ಜಾಸ್ತಿ ಆಗ್ಬೋದು, ಫ್ರಸ್ಟ್ರೇಷನ್ ಆಗ್ಬೋದು, ಮನೆಯಿಂದ ಫೋನ್ ಬರ್ಬೋದು, ಫ್ಯಾಮಿಲಿ ಹೇಳ್ಬೋದು ನಿನ್ ಕೆಲಸನೂ ಬೇಡ, ನಿನ್ ಹೋರಾಟನೂ ಬೇಡ, ಮನೆಗೆ ಬಂದ್ಬಿಡು, ಆರಾಮಾಗಿ ಅಡುಗೆ ಮಾಡ್ಕೊಂಡಿರು, ನಾನು ನೋಡ್ಕೊಂತೀನಿ ಅಂತ ಹೇಳುವಂತಹ ಯಜಮಾನರು ಇರ್ಬೋದು. ಆದ್ರೆ ಕಷ್ಟಪಟ್ಟು ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ಅನ್ಕೊಂಡಿದ್ದೀನಿ. ಇವತ್ತು ನ್ಯಾಯವನ್ನ ಕೇಳೋದಕ್ಕೆ ಫ್ರೀಡಮ್ ಪಾರ್ಕ್ ವರೆಗೂ ಬಂದಿದ್ದೀನಿ. ಕೊನೆ 1 ಮೈಲು ನ್ಯಾಯ ತಗೊಂಡೇ ನಾನು ಮನೆಗೆ ಹೋಗ್ತೀನಿ. ಮಾಡೋಣವಾ? ನಿಮ್ಮ 11 ಬೇಡಿಕೆಗಳಲ್ಲಿ ನನಗೆ ಒಂದು ವಿಚಿತ್ರ ಅಂತ ಅನ್ಸಿತ್ತು, ಅಥವಾ ಅಸಹ್ಯ, ಅಥವಾ ಇದನ್ನು ಕೇಳಬೇಕಲ್ಲ ನಾವು ಸರ್ಕಾರನ್ನ, ಈ ಲೆವೆಲಿಗೆ ನಮ್ಮನ್ನ ತಂದಿದ್ದೀರಲ್ಲ ಅಂತ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತಾ ಸೇವೆ ಇರುವಂತಹ ಉಪಕರಣಗಳು. ನಾನೊಬ್ಬ ಮಾನವ ಹೋರಾಟಗಾರ. ದಿನ ಬೆಳಿಗ್ಗೆ ಎದ್ದು ಮನುಷ್ಯಗಳ ಸಮಸ್ಯೆಗಳನ್ನ ದಿನನಿತ್ಯ ನೋಡಿ ಬೇಸರ ಆಗಿ ಈ ಸಮಾಜನೂ ಸಾಕು, ಈ ಹೋರಾಟನೂ ಸಾಕು ಅಂತ ಎಷ್ಟೋ ದಿನಗಳ ಅನಿಸಿದೆ. ಬಟ್ ಆದ್ರೂ ಆ ಲಾಸ್ಟ್ ಮೈಲ್ನ ನಾನು ಬಿಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ಕಿಚ್ಚುವೆದಲ್ಲಿದೆ. ಯಾರೋ ಒಬ್ಬ ಮನುಷ್ಯನಿಗೆ ಕಷ್ಟ ಇದ್ದೇ ಇರ್ತದೆ, ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಂತಬೇಕು ಅಂತ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಎಜುಕೇಟೆಡ್ ಸೆಗ್ಮೆಂಟ್ಗಳಿಗೆ, ಕರ್ನಾಟಕ ಸರ್ಕಾರದಲ್ಲಿರುವಂತಹ ಜನರಿಗೆ ಹಾಗೂ ಇಲಾಖೆ ಕೆಲಸ ಮಾಡ್ತಾ ಇದ್ದೀವಿ ನಾವು, ಇವರಿಗೆ ಪ್ರೊಡಕ್ಟಿವ್ ಆಗಿದ್ದೀವಿ. ಬೈ ದ ವೇ, ನಮ್ಮ ಪ್ರೊಡಕ್ಷನ್ ಇಂದ ಅವರು ಜೀವನ ಮಾಡ್ತಿದ್ದಾರೆ. ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅಂತಂದ್ರೆ ಬೇರೆ ಇನ್ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಬಡಬಗ್ಗರು ಇವತ್ತು ಮನೆಗೂ ಶೌಚಾಲಯಗಳು ಅಂತ ಹೇಳಿದ್ರು. ಎಲ್ಲಿ? ಯಾರು ದುಡ್ಡು ಕೊಡ್ತಾರೆ, ಯಾರು ಪ್ರಭಾವಿಗಳಿದ್ದಾರೆ ಅವ್ರು ಮಾಡಿ. ಯಾರಾದ್ರೂ ಒಬ್ಬ ವಿರೋಧಿ ಕೊಟ್ಕೊಂಡ್ರು ಈಗಲೂ ಸಹ ಶೌಚಾಲಯಗಳನ್ನ ರದ್ದು ಮಾಡ್ತಾರೆ. ಇದು ಮೂಲಭೂತ ಸೌಕರ್ಯಗಳ? ಇದನ್ನ ಕೇಳಬೇಕಲ್ಲ. ಈ ಅಸಹ್ಯವನ್ನ ಇನ್ನೂ ಕೇಳಿಸ್ಕೊಂಡು ರಾಜ್ಯ ಸರ್ಕಾರ ನಿಮ್ಮನ್ನೆಲ್ಲಿ ಕುಂತ್ಕೊಳ್ಳಕ್ ಬಿಟ್ಟಿದೆ ಅಲ್ಲ, ಇದಕ್ಕಿನ್ನೂ ನಾಚಿಕೆಗೀಡಾಗಬೇಕು. ಅವ್ರಿಗೆ ನಾನು ಮಾನ ಮರ್ಯಾದೆ ಅಂತ ಇದ್ರೆ ನಿಜವಾಗ್ಲೂ ಬಂದು ಅಡ್ರೆಸ್ ಮಾಡಿ ನೋಡಿ. 11 ಬೇಡಿಕೆಯಲ್ಲಿ 11 ಬೇಡಿಕೆ ನಾನು ಮಾಡಕ್ಕಾಗಲ್ಲ, ನಮ್ಮ ಬಜೆಟ್ ಇಲ್ಲ, ಏನ್ ಮಾಡಕ್ಕಾಗುತ್ತೋ ಅಟ್ಲೀಸ್ಟ್ ನಾನು ಅದನ್ನು ಮಾಡ್ತೀನಿ ಅನ್ನುವಂತಹ ಸೌಜನ್ಯವಾದರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತೋರಿಸ್ಬೇಕು. ಯಾಕೆಂದ್ರೆ ಸಮುದಾಯ ಅಥವಾ ಜನಗಳು ಭಾವನೆಗಳನ್ನ ಒಂದು ಮಟ್ಟಕ್ಕೆ ಅರ್ಥಕೊಂಡಿರುವಂತಹ ಮುಖ್ಯಮಂತ್ರಿಗಳಿದ್ದಾರೆ. ಅಟ್ಲೀಸ್ಟ್ ಈ ಬೇಸಿಕ್ಸ್ ನೆಸೆಸಿಟೀಸ್ ಆದ್ರೂ ನೀವು ಸರಿ ಮಾಡ್ಕೊಳ್ಳಿ. ಹಾಗೂ 6 ವರ್ಷ ಯಾರು ಸರ್ವಿಸ್ ಮಾಡಿದಿರಿ ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಕೇಳಿದಿರಿ, ಕರೆಕ್ಟು. ಇದರಲ್ಲಿ ಒಂದು ಸರ್ವಿಸ್ ಇಶ್ಯೂ ಬರುತ್ತದೆ. ಎಕ್ಸಾಂಪಲ್, ಇವು 6 ವರ್ಷ ಆದ್ಮೇಲೆ ಇವ್ರು ಪರ್ಮನೆಂಟ್ ಮಾಡಿಲ್ಲ, ನೀವು ಪರ್ಮನೆಂಟ್ ಮಾಡ್ತಾರೆ ಅಂತ ಹೋದಾಗ ಏಜ್ ಬಾರ್ ಅನ್ನೋ ಕ್ರೈಟೀರಿಯಾವನ್ನು ಅವರು ಡಿಕ್ಲೇರ್ ಮಾಡಬಹುದು. ಸಿನ್ಸ್ ಈಗ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವರು ಆಲ್ರೆಡಿ ಇನ್ ದ ಸರ್ವಿಸ್. ಬಟ್ 2 ಮೇಜರ್ ಪ್ಲೇ ಕಾರ್ಡ್ಸ್ ಅಲ್ಲಿ ನೋಡಿದೆ. ಒಂದು, ಕರ್ತವ್ಯದಿಂದ ತೆಗೆದು ಹಾಕಿರುವವರನ್ನ ಕೂಡಲೇ ನೇಮಿಸಿಕೊಳ್ಳುವುದು. ಇನ್ನೊಂದು, ಕರ್ತವ್ಯದಲ್ಲಿ ನಿಧನರಾದವರಿಗೆ ಪರಿಹಾರಗಳನ್ನು ಘೋಷಿಸುವುದು. ಈ 2 ಎಷ್ಟು ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಅಂದ್ರೆ, ನನಗೆ ಈ 11 ವಿಷಯಕ್ಕಿಂತ ಯಾರಿಗೆ ಆಲ್ರೆಡಿ ಅನ್ಯಾಯ ಆಗಿದೆ, ನಿಮ್ಗಿನ್ನೂ ಅನ್ಯಾಯ ಆಗುವಂತಹ ಸ್ಟೇಜ್ ಅಲ್ಲಿ ಇದ್ದೀರಿ, ನಿಮ್ಗೆ ಇನ್ನೂ ಅನ್ಯಾಯ ಆಗಿಲ್ಲ, ದೇರ್ ಆರ್ ಚಾನ್ಸಸ್ ನಿಮ್ಮನ್ನ ರಿಕ್ರೂಟ್ ಮಾಡಬಹುದು, ದೇರ್ ಆರ್ ಚಾನ್ಸಸ್ ನೀವು ಪರ್ಮನೆಂಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗ್ಬೋದು. ಆದರೆ ಯಾರು ಆಲ್ರೆಡಿ ಕೆಲಸದಿಂದ ತೆಗೆದಾಕಿದ್ದಾರೆ ಅವರ ಪಾಡೇನು ಅಂತ ಥಿಂಕ್ ಮಾಡೋದೇ ಮಾನವ ಹಕ್ಕು. ಸೊ ಹಾಗಾಗಿ ಅವರ ಯಾರಿಗೆ ಪರಿಹಾರವನ್ನು ತಲುಪಿಸಬೇಕು ಅದನ್ನ ಮುಖ್ಯವಾಗಿ ನೋಡ್ಲಿ ಸರ್ಕಾರ. ಹಾಗೂ ಯಾರಿಗೆ ಅಪಘಾತ ಆಗಿದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಯಾವುದೋ ಒಂದು ವೈದ್ಯಕೀಯ ಸಮಸ್ಯೆಯಿಂದ ನಿಧನ ಆಗಿದ್ದಾರೋ ಅವ್ರನ್ನ ಅಡ್ರೆಸ್ ಮಾಡಬೇಕು ಅಂತ ಸರ್ಕಾರನ ನಾವೊಂದು ನಮ್ಮ ಸಂಸ್ಥೆಯ ಮೂಲಕ ಒಂದು ಮನವರಿಕೆ ಮಾಡ್ಕೊಂತೀವಿ. ಹಾಗೂ ನಾನು ಈ ಕೂಡಲೇ ಕಾರ್ಯದರ್ಶಿಗಳ ಹತ್ರ ಮಾತಾಡಿ ನೋಡೋಣ ಏನ್ ಪಾಸಿಬಿಲಿಟೀಸ್ ಇದೆ, ಏನ್ ಫೀಸಿಬಿಲಿಟಿ ಇದೆ, ಏನ್ ಮಾಡ್ಬೋದು. ನಮ್ಮನ್ನ ಬಿಸಿಲಲ್ಲಿ ಕುಂಡಿಸಿ 35 ದಿನ ಆದ್ಮೇಲೆ ನೀವು ನ್ಯಾಯ ಕೊಡೋದು ಬೇಡ ಸ್ವಾಮಿ. ನೀವೇನ್ ಕೊಡ್ತೀರೋ ಆ ಜಡ್ಜ್ಮೆಂಟ್ ಅನ್ನ ಬೈ ದ ಎಂಡ್ ಆಫ್ ಎ ಡೇ ಕೊಡಿ, ನಾವು ನಮ್ಮ ಮನೆಗೆ ಸಂತೋಷವಾಗಿ ಹೋಗ್ತೀವಿ.
ಇಲ್ಲ ನೀವು ಹಿಂಗೆ ಹೋರಾಟನೇ ಮಾಡಬೇಕು, ರಕ್ತನೇ ಬೀಳಬೇಕು, ಅಥವಾ ಬಡವರ ಹಸಿವು ಬಡವರ ನಿರ್ವಹಣೆಗಳನ್ನ ನೀವು ನೋಡೇ ಕರಗೋದು ಅಂತ ಅಂದ್ರೆ ಬಿಸಿಲಲ್ಲಿ ಕಾಯೋದಕ್ಕೆ ನಾವು ರೆಡಿ. ಬೇಕಂದ್ರೆ ಪೆಂಡಲ್ ತೆಗೆದಾಕಿ ಅಲ್ಲಿ ಹೆಂಗೆ ಕುಂತಿದಾರೋ ಅದೇ ರೀತಿ ನಾವು ಬಿಸಿಲಲ್ಲಿ ಕುಂತ್ಕೊಂಡು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಬೇಕು ಅಂತ ಬಂದಾದ್ಮೇಲೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗೇ ಬಂದಿದ್ದೀವಿ ಅನ್ನೋದನ್ನ ಒಂದು ಸ್ಟ್ರಾಂಗ್ ಮೆಸೇಜ್ ಆಗಿ ನೀವೆಲ್ಲರೂ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರ್ಕೊಳ್ತಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಜೋರಾಗಿ ನಾವು ಸರ್ಕಾರಕ್ಕೆ ಮುಟ್ಟೋವರೆಗೂ ನಮ್ಮ ನ್ಯಾಯವನ್ನ ಕೇಳ್ತಾನೆ ಇರೋಣ. ಕಿವುಡು ಸರ್ಕಾರ, ಕೇಳಿಸ್ಕೊಳ್ಳೋದು ನಿಧಾನ ಆಗ್ಬೋದು, ಬಟ್ ಕೇಳಿಸ್ಕೊಂಡ್ರೆ ಸತ್ಯವಾಗ್ಲೂ ಇಂತಹ ಪಾಯಿಂಟ್ಗಳಿಗೆ ನ್ಯಾಯ ಕೊಡಲೇಬೇಕು. ಇದು ನಾನು ಇವತ್ತು ಸರ್ಕಾರಕ್ಕೆ ಹಾಕುತ್ತಿರುವಂತಹ ಕೋರಿಕೆ. ಹಾಗೂ ತಮ್ಮೆಲ್ಲರಿಗೂ ಜಯವಾಗ್ಲಿ. ತುಂಬಾ ಕಷ್ಟಪಟ್ಟಿರ್ತೀರಿ, ನಂಗೆ ಗೊತ್ತಿದೆ, ಹೋರಾಟ ತುಂಬಾ ಈಸಿ ಅಲ್ಲ. ಈ ಒಂದು ಹುಮ್ಮಸ್ಸನ್ನ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.